ನಲ್ಲ ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ನಡುವೆ ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುತ್ತಾ ಅದ್ಭುತವಾದ ಹಿಮದ ತೆರೆಯಂತೆ ನಿಂತಿರುವ ಒಂದು ಪರ್ವತ ಶ್ರೇಣಿಯಿದೆ. ನಮ್ಮ ಪುರಾಣಗಳಲ್ಲಿ, ಜಾನಪದ ಕಥೆಗಳಲ್ಲಿ ಕೇಳುವ ದೇವಕನ್ಯೆಯರು, ಜಿನ್ನುಗಳು ವಾಸಿಸುವ ಆ ಮಾಯಾಲೋಕ ಕೋಕಾಫ್ ಪರ್ವತಗಳು ಎಲ್ಲಿವೆ ಎಂದು ತಿಳಿದಿದ್ದೀರಾ? ಅವು ಕೇವಲ ಕಲ್ಪಿತವಲ್ಲ. ಇಂಗ್ಲಿಷ್ನಲ್ಲಿ ಕಾಕಸಸ್ ಮೌಂಟೇನ್ಸ್ ಎಂದು ಕರೆಯಲ್ಪಡುವ ಈ ಕೋಕಾಫ್ ಪರ್ವತ ಶ್ರೇಣಿಯಲ್ಲಿರುವ ನಿಜವಾದ ಒಂದು ಪ್ರದೇಶವೇ ಈ ನೆಲ. 5642 ಮೀಟರ್ ಎತ್ತರದಲ್ಲಿರುವ ಮೌಂಟ್ ಎಲ್ಬ್ರಸ್ ಶಿಖರ, ಅಸಂಖ್ಯ ಹಿಮನದಿಗಳು, ಬೇಸಿಗೆಯಲ್ಲಿ ಬೆಳೆಯುವ ಭತ್ತದ ಹೊಲಗಳು, 5000 ಮೀಟರ್ ಎತ್ತರದಲ್ಲಿ ದಟ್ಟವಾದ ಅರಣ್ಯಗಳು, ನೀಲಿ ಬಣ್ಣದ ಸರೋವರಗಳು, ಸ್ವಚ್ಛವಾದ ನೀರಿನ ಊಟಗಳು. ಅಕ್ಷರಶಃ ಇದೊಂದು ಭೂತಳದ ಸ್ವರ್ಗವೇ ಸರಿ. ಆದರೆ ವರ್ಷಪೂರ್ತಿ ಎಷ್ಟು ಆಹ್ಲಾದಕರವಾಗಿರುವ ಈ ಅಂದವಾದ ಪ್ರಕೃತಿಯ ಹಿಂದೆ ದಶಕಗಳ ಕಾಲ ರಕ್ತ ಪ್ರವಾಹವಾಗಿ ಹರಿದ ಭಯಂಕರ ಚರಿತ್ರೆಯೊಂದು ಮರೆಯಾಗಿದೆ. ಅದ್ಭುತ ಪ್ರಕೃತಿಗೆ, ಅದಕ್ಕೂ ಮೀರಿದ ಪೌರುಷಕ್ಕೆ ಸಾಕ್ಷಿಯಾದ ಈ ಭೂಮಿ, ಒಂದು ಕಾಲದಲ್ಲಿ ತೀವ್ರ ಬಡತನ ಮತ್ತು ರಕ್ತಪಾತದಿಂದ ರಣಗೊಂಡಿದ್ದ ಈ ಪ್ರದೇಶ ಅಣಚುವಿಕೆಯನ್ನು ಎದುರಿಸುತ್ತಾ ರಷ್ಯಾದ ಹೃದಯದಲ್ಲೇ ವಾಸಿಸುತ್ತಲೇ ತಮ್ಮ ಸ್ವಾತಂತ್ರ್ಯಕ್ಕಾಗಿ ದಶಕಗಳ ಕಾಲ ಹೋರಾಡುತ್ತಿದೆ. ಆ ಧೀರ ಭೂಮಿಯ ಹೆಸರೇ ಚೆಚ್ನ್ಯಾ. ಯುರೋಪ್ ಖಂಡದಲ್ಲಿರುವ ಈ ಸಣ್ಣ ಇಸ್ಲಾಮಿಕ್ ರಿಪಬ್ಲಿಕ್ನ ಆರ್ಥಿಕತೆ ಬಹಳ ಬಲವಾಗಿದೆ. ಇದಕ್ಕೆ ಕಾರಣ ಇಲ್ಲಿ ಇರುವ ಸುಮಾರು 15,000 ಕಚ್ಚಾ ತೈಲ ಮತ್ತು ಗ್ಯಾಸ್ ರಿಫೈನರಿಗಳು. ಪ್ರಪಂಚದ ವಿಸ್ತೀರ್ಣದಲ್ಲಿ 75ನೇ ಸ್ಥಾನದಲ್ಲಿರುವ, ಅಂದ್ರೆ 15,300 ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ದೇಶದ ಗಡಿಗಳು ಒಂದು ಕಡೆ ರಷ್ಯಾ, ಜಾರ್ಜಿಯಾ, ಇಂಗುಶೇಟಿಯಾ, ದಾಗಿಸ್ತಾನ್ಗಳೊಂದಿಗೆ ಸೇರಿಕೊಂಡಿದ್ದರೆ ಮತ್ತೊಂದು ಸಣ್ಣ ಗಡಿ ಕ್ಯಾಸ್ಪಿಯನ್ ಸಮುದ್ರವನ್ನು ಮುಟ್ಟುತ್ತದೆ. ಇಲ್ಲಿ ಎಷ್ಟು ಅಂದವಾದ ಪ್ರಕೃತಿ ಇದೆಯೋ ಅದಕ್ಕಿಂತಲೂ ಹೆಚ್ಚು ಪೌರುಷದ ಪ್ರಜೆಗಳಿದ್ದಾರೆ. ಇಲ್ಲಿನ ಹುಡುಗಿಯರು ದೇವಕನ್ಯೆಯರಂತೆ ಸುಂದರವಾಗಿದ್ದರೆ ಹುಡುಗರು ಯಾರಿಗೂ ತಲೆ ಬಗ್ಗಿಸದ ಯೋಗರಂತೆ ಕಾಣುತ್ತಾರೆ. ತಮ್ಮನ್ನು ತಾವು ನೋಖ್ಚಿ ಜನಾಂಗಕ್ಕೆ ಸೇರಿದವರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ಈ ನಖ್ ಗಿರಿಜನರು ನೀಲಿ ಕಣ್ಣುಗಳೊಂದಿಗೆ ಪರ್ವತ ಪ್ರದೇಶಗಳಲ್ಲಿ ಜೀವಿಸುತ್ತಾರೆ. ಸಾಕ್ಷಾತ್ ನೂಹ್ ಪ್ರವಾದಿಯೇ ಇವರಿಗೆ ಈ ಹೆಸರನ್ನು ಇಟ್ಟಿದ್ದಾನೆ ಎಂಬ ಬಲವಾದ ನಂಬಿಕೆ ಇವರಲ್ಲಿದೆ. ಜುನ್ನು ಎಂದರೆ ಇವರಿಗೆ ಪ್ರಾಣ. ಕುರಿ, ಮೇಕೆಗಳನ್ನು ಸಾಕುತ್ತಾ ಮೊಟ್ಟೆ, ಕುರಿ, ಕುದುರೆಗಳ ವ್ಯಾಪಾರದ ಮೂಲಕ ತಮ್ಮ ಮುಖ್ಯ ಜೀವನಾಧಾರವನ್ನು ನಡೆಸುತ್ತಾರೆ. ಇವರ ಜೀವನ ಶೈಲಿಯ ಜೊತೆಗೆ ಇಲ್ಲಿನ ಮದುವೆ ಆಚಾರಗಳನ್ನು ಕೇಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಪ್ರಪಂಚದಲ್ಲೇ ಅತ್ಯಧಿಕ ಸಾಮೂಹಿಕ ವಿವಾಹಗಳು ನಡೆಯುವುದು ಇಲ್ಲೇ. ಇದು ಒಂದು ವಿಶೇಷ ಆಚಾರ. ಪ್ರಪಂಚದಲ್ಲೇ ಅತ್ಯಂತ ಸುಂದರರೆಂದು ಪರಿಗಣಿಸಲ್ಪಡುವ ಇಲ್ಲಿನ ಹುಡುಗಿಯರಿಗೆ ಪ್ರೇಮ ವಿವಾಹಗಳ ಅವಕಾಶವು ಬಹುತೇಕ ಶೂನ್ಯ. ಹಿರಿಯರ ಅನುಮತಿಯೊಂದಿಗೆ ತಮ್ಮ ಸ್ವಂತ ಗೋತ್ರದೊಳಗೆಯೇ ಮದುವೆಗಳು ಹೆಚ್ಚಾಗಿ ನಡೆಯುತ್ತವೆ. ವಿವಾಹ ಸಮಯದಲ್ಲಿ ಹಾಲು ಕುಡಿಸುವ ಒಂದು ವಿನೂತನ ಆಚಾರ ಇಲ್ಲಿ ಕಾಣಸಿಗುತ್ತದೆ. ವಿಚಿತ್ರವೆಂದರೆ ಮದುವೆಯಾದ ನಂತರ ಹೊಸ ದಂಪತಿಗಳು ಅತ್ತೆಯ ಮನೆಗೆ ಹೋಗುವುದು ಬಹಳ ಕಡಿಮೆ. ತಕ್ಷಣವೇ ಪ್ರತ್ಯೇಕ ಮನೆಯಲ್ಲಿ ಕುಟುಂಬ ಸಾರುತ್ತಾರೆ. ಮೊದಲ ಮಗು ಹುಟ್ಟಿದ ನಂತರವಷ್ಟೇ ಕುಟುಂಬ ಸದಸ್ಯರು ಒಬ್ಬರನ್ನೊಬ್ಬರು ಸಂಧಿಸುತ್ತಾರೆ. ಹಾಗೆಯೇ ಒಬ್ಬರಿಗಿಂತ ಹೆಚ್ಚು ಮಂದಿಯನ್ನು ಮದುವೆಯಾಗುವುದು ಇಲ್ಲಿ ಸಾಮಾನ್ಯ. ಅದೇ ಒಬ್ಬ ಹುಡುಗಿ ಮದುವೆಯಾಗದೆ ಬೇರೆ ದೇಶಕ್ಕೆ ಹೋಗುವ ಅನುಮತಿ ಇಲ್ಲಿಲ್ಲ. ರಷ್ಯನ್ ಫೆಡರೇಷನ್ನ ಭಾಗವಾಗಿದ್ದರೂ ರಷ್ಯಾಗೆ ಇವರ ಸಂಸ್ಕೃತಿ ಪರಂಗವಾಗಿ ಯಾವುದೇ ಹೊಂದಾಣಿಕೆ ಇಲ್ಲ. ರಷ್ಯಾದಲ್ಲಿ ಮದ್ಯ ನೀರಂತೆ ಕುಡಿಯುತ್ತಾರೆ. ಆದರೆ ಚೆಚ್ನ್ಯಾದಲ್ಲಿ ಮದ್ಯ ಕುಡಿಯುವುದು, ಮಾರುವುದು ಎರಡೂ ಕಠಿಣ ನಿಷೇಧ. ಇಲ್ಲಿ ಅಸಭ್ಯತೆ, ಅಶ್ಲೀಲತೆ ಎಂಬುದು ಮಚ್ಚು ಕೂಡ ಕಾಣಸಿಗುವುದಿಲ್ಲ. ಈ ಕಠಿಣ ನಿಯಮಗಳು ಮತ್ತು ರಾಜಿ ತಲೆಬಗದ ಹೋರಾಟದ ಹಿಂದೆ ಒಂದು ದೊಡ್ಡ ಚರಿತ್ರೆಯೇ ಇದೆ. 16ನೇ ಶತಮಾನದವರೆಗೆ ಇರಾನ್, ಒಟ್ಟೋಮನ್ ಸಾಮ್ರಾಜ್ಯ ಮತ್ತು ರಷ್ಯಾದ ನಡುವಿನ ಆಧಿಪತ್ಯಕ್ಕಾಗಿ ಈ ಪ್ರದೇಶ ವೇದಿಕೆಯಾಗಿತ್ತು. 13ನೇ ಶತಮಾನದಲ್ಲಿ ಮಂಗೋಲರು ಆಕ್ರಮಿಸಿದ್ದರು. 14ನೇ ಶತಮಾನದಲ್ಲಿ ಅಮೀರ್ ತೈಮೂರ್ ತನ್ನ ರಾಜ್ಯಕ್ಕೆ ಸೇರಿಸಿಕೊಂಡ. 18ನೇ ಶತಮಾನದ ಕೊನೆಯಲ್ಲಿ ರಷ್ಯಾ ದಾಳಿ ಮಾಡಿ ಜಾರ್ಜಿಯಾದೊಂದಿಗೆ ಕೈಗೂಡಿಸಿ ಚೆಚ್ನ್ಯಾವನ್ನು ಪೂರ್ಣವಾಗಿ ತನ್ನ ಗುಪ್ಪಿಟಿಗೆ ತಂದಿತು. ಅನೇಕ ದಶಕಗಳ ಕಾಲ ಅನಿರೀಕ್ಷಿತ ಅಣುಚುವಿಕೆ ಮುಂದುವರೆಯಿತು. 1991ರಲ್ಲಿ ಸೋವಿಯತ್ ಯೂನಿಯನ್ ಛಿದ್ರವಾದಾಗ ಉಳಿದ ದೇಶಗಳಂತೆ ಇವರಿಗೆ ಸ್ವಾತಂತ್ರ್ಯ ಬರಲಿಲ್ಲ. ಬದಲಿಗೆ ರಷ್ಯಾ ಮತ್ತೆ ಸೈನಿಕ ದಾಳಿ ಮಾಡಿತು. 1996ರಲ್ಲಿ ಚೆಚ್ನ್ಯಾ ಕಮಾಂಡರ್ ಜನರಲ್ ದಾವೂದ್ ಅವರನ್ನು ರಷ್ಯಾ ಪಡೆಗಳು ಹತ್ಯೆಗೈದವು. ನಂತರದ ಒಪ್ಪಂದಗಳ ಫಲಿತಾಂಶವಾಗಿ ಜನವರಿ 1997ರಲ್ಲಿ ಚುನಾವಣೆ ನಡೆದು ಅಸ್ಲಾನ್ ಮಸ್ಖದೋವ್ ವಿಜಯ ಸಾಧಿಸಿದರು. ಅನೇಕ ತ್ಯಾಗಗಳ ನಂತರವೂ ಇವರಿಗಿಂದಿಗೂ ಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ. ದೇಶದಲ್ಲಿ ಶಾಂತಿ ನೆಲೆಸಿದರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಹಾಗೇ ಇದೆ. ಈ ಸ್ಫೂರ್ತಿ ಅವರ ರಾಷ್ಟ್ರೀಯ ಧ್ವಜದಲ್ಲೂ ಕಾಣುತ್ತದೆ. ಧ್ವಜದಲ್ಲಿನ ಬಿಳಿ ಬಣ್ಣ ಶಾಂತಿಗೆ, ಕೆಂಪು ಬಣ್ಣ ಅಮರವೀರರ ತ್ಯಾಗಕ್ಕೆ, ಹಸಿರು ಬಣ್ಣ ಇಸ್ಲಾಂ ಧರ್ಮಕ್ಕೆ ಪ್ರತೀಕವಾಗಿದೆ. ಚರಿತ್ರೆಯಲ್ಲಿ ಯುದ್ಧಗಳಿಂದ ನಲುಗಿ ಹೋದ ಈ ಪ್ರದೇಶ ಈಗ ಕೇವಲ 30 ವರ್ಷಗಳಲ್ಲಿ ಅನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ.
ರಷ್ಯನ್ ಭಾಷೆಯಲ್ಲಿ ಭಯಂಕರ ಎಂದರ್ಥ ಬರುವ ಗ್ರೋಜ್ನಿ ಇವರ ರಾಜಧಾನಿ. ರಾಷ್ಟ್ರೀಯ ಭಾಷೆ ಚೆಚೆನ್. 14 ಲಕ್ಷ ಒಟ್ಟು ಜನಸಂಖ್ಯೆಯಲ್ಲಿ ಸುಮಾರು 3 ಲಕ್ಷ ಮಂದಿ ಈ ಗ್ರೋಜ್ನಿ ನಗರದಲ್ಲೇ ವಾಸಿಸುತ್ತಿದ್ದಾರೆ. 95% ಮುಸ್ಲಿಮರಿರುವ ಈ ಪ್ರದೇಶಕ್ಕೆ ಅಬ್ದುಲ್ಲಾ ಬಿನ್ ಉಮರ್ ಅವರ ನಾಯಕತ್ವದಲ್ಲಿ ಇಸ್ಲಾಂ ಧರ್ಮ ಬಂದಿತು ಎಂದು ಚರಿತ್ರೆ ಹೇಳುತ್ತದೆ. ಇಲ್ಲಿ ಇಸ್ಲಾಮಿಕ್ ಸಂಪ್ರದಾಯಗಳು ಬಹಳ ಬಲವಾಗಿ, ಶುದ್ಧವಾಗಿ ಕಾಣುತ್ತವೆ. ಸಂವಿಧಾನದ ಪ್ರಕಾರ ಪ್ರತಿ 4 ವರ್ಷಕ್ಕೊಮ್ಮೆ ಚುನಾಯಿತರಾಗುವ ಪ್ರಸ್ತುತ ಅಧ್ಯಕ್ಷ ರಂಜಾನ್ ಕದಿರೋವ್ ಅವರ ಆಡಳಿತದಲ್ಲಿ ಈ ಪ್ರದೇಶದ ರೂಪುರೇಖೆಗಳೇ ಮೆದಲಾಗಿವೆ. ಎತ್ತರದ ಕಟ್ಟಡಗಳು, ಆಧುನಿಕ ಆಸ್ಪತ್ರೆಗಳು, ಶಾಲೆಗಳು, ಉದ್ಯಾನವನಗಳು ನಿರ್ಮಾಣವಾಗಿವೆ. ದಶಕಗಳ ನಂತರ ಜನರು ಪ್ರಶಾಂತ ಜೀವನ ನಡೆಸುತ್ತಿದ್ದಾರೆ. ಅದಕ್ಕಾಗಿಯೇ ಅವರನ್ನು ತಮ್ಮ ಹೀರೋ ಎಂದು ನೋಡುತ್ತಾರೆ. ನಾವು ನಿಜವಾದ ಇಸ್ಲಾಮಿಕ್ ಸಿದ್ಧಾಂತಗಳನ್ನು ಮಾತ್ರ ಪಾಲಿಸುತ್ತೇವೆ. ಉಗ್ರವಾದವನ್ನು ಪ್ರಚೋದಿಸುವ ಯಾವುದೇ ತಪ್ಪು ಆಲೋಚನೆಯನ್ನು ನಾವು ಅಂಗೀಕರಿಸುವುದಿಲ್ಲ ಎಂದು ಅವರು ಬಿಬಿಸಿಗೆ ನೀಡಿದ ಒಂದು ಸಂದರ್ಶನದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಈ ಪ್ರದೇಶ ಯುದ್ಧಭೂಮಿಯಲ್ಲ, ಒಂದು ಅದ್ಭುತ ಪರ್ಯಟನಾ ಸ್ವರ್ಗವಾಗಿದೆ. ಗ್ರೋಜ್ನಿ ನಗರದ ನಡುಬೊಡ್ಡಿನಲ್ಲಿ 35 ಎಕರೆ ವಿಸ್ತೀರ್ಣದಲ್ಲಿ ಒಟ್ಟೋಮನ್ ಶೈಲಿಯಲ್ಲಿ ನಿರ್ಮಿತವಾದ ಹಾರ್ಟ್ ಆಫ್ ಗ್ರೋಜ್ನಿ ಮಸೀದಿ ಇಲ್ಲಿನ ಮುಖ್ಯ ಆಕರ್ಷಣೆ. ಇಲ್ಲಿ ಒಂದೇ ಬಾರಿಗೆ 10,000 ಮಂದಿ ಪ್ರಾರ್ಥನೆ ಮಾಡಬಹುದು. ಅದ್ಭುತ ಫ್ಲವರ್ ಪಾರ್ಕ್, ಲಕ್ಸುರಿ ಹೋಟೆಲ್ಗಳು, ಬಣ್ಣ ಬಣ್ಣದ ಗೊಡುಗುಗಳ ಅಂಬ್ರೆಲ್ಲಾ ಸ್ಟ್ರೀಟ್ ಪರ್ಯಟಕರನ್ನು ವಿಶೇಷವಾಗಿ ಆಕರ್ಷಿಸುತ್ತಿವೆ. ಇಲ್ಲಿನ ಜನರ ಅತಿಥಿ ಸತ್ಕಾರವೂ ಬಹಳ ಉತ್ತಮವಾಗಿರುತ್ತದೆ. ಸಮಯದ ಪರಿಗಣನೆಯಲ್ಲಿ ಪಾಕಿಸ್ತಾನಕ್ಕಿಂತ 2 ಗಂಟೆ, ನಮ್ಮ ಭಾರತಕ್ಕಿಂತ 1 ಗಂಟೆ 30 ನಿಮಿಷಗಳು ಹಿಂದೆ ಇದ್ದಾರೆ. ಕರೆನ್ಸಿ ವಿಷಯಕ್ಕೆ ಬಂದರೆ ರಷ್ಯನ್ ರೂಬಲ್ ಮತ್ತು ಸೋಮ್ ಬಳಸುತ್ತಾರೆ. 1 ರೂಬಲ್ ಎಂದರೆ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 90 ಪೈಸೆ, ಅದೇ ಪಾಕಿಸ್ತಾನ್ ಕರೆನ್ಸಿಯಲ್ಲಿ ಸುಮಾರು 1 ರೂಪಾಯಿ. ಭಾರತದಿಂದ ನೇರ ರಸ್ತೆ ಮಾರ್ಗದಲ್ಲಿ ಹೋಗುವುದು ಸಾಧ್ಯವಿಲ್ಲ, ಆದರೆ ಮಾಸ್ಕೋ ಅಥವಾ ಇತರ ರಷ್ಯನ್ ನಗರಗಳಿಂದ ಗ್ರೋಜ್ನಿಗೆ ನೇರ ವಿಮಾನಗಳಿವೆ. ಮಾಸ್ಕೋದಿಂದ ಕೇವಲ 2.5 ಗಂಟೆಯಲ್ಲಿ ತಲುಪಬಹುದು. ರಷ್ಯಾದ ಒಳಗಿನಿಂದ ರೈಲು ಅಥವಾ ಬಸ್ ಮೂಲಕವೂ ಹೋಗಬಹುದು. ಆದರೆ ಇಲ್ಲಿ ಪ್ರಯಾಣಿಸುವಾಗ ಕೆಲವು ಮುಖ್ಯ ವಿಷಯಗಳನ್ನು ಖಚಿತವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಈ ಪ್ರದೇಶ ಹೊರಗಿನಿಂದ ಎಷ್ಟು ಶಾಂತವಾಗಿ ಕಾಣುತ್ತಿದ್ದರೂ ಭದ್ರತಾ ವಿಷಯದಲ್ಲಿ ಅಧಿಕಾರಿಗಳು ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ರಸ್ತೆ ಮಾರ್ಗದಲ್ಲಿ ಪ್ರಯಾಣಿಸುವಾಗ ಅಡಿಯಡಿಗೆ ಚೆಕ್ಪೋಸ್ಟ್ಗಳು ಕಾಣಿಸಿಗುತ್ತವೆ. ಅಲ್ಲಿ ಭದ್ರತಾ ಪಡೆಗಳು ವಾಹನಗಳನ್ನು ನಿಲ್ಲಿಸಿ ಎಲ್ಲಿಂದ ಬಂದಿದ್ದೀರಿ, ಏಕೆ ಬಂದಿದ್ದೀರಿ, ಎಲ್ಲಿ ತಂಗುತ್ತಿದ್ದೀರಿ ಎಂಬ ವಿವರಗಳನ್ನು ಸಾಮಾನ್ಯವಾಗಿ ಕೇಳುತ್ತಾರೆ. ಇದು ಅಲ್ಲಿನ ಸಾಮಾನ್ಯ ಪ್ರಕ್ರಿಯೆಯ ಭಾಗ. ವಿಶೇಷವಾಗಿ ವಿದೇಶೀಯರ ವಿಷಯದಲ್ಲಿ ಈ ಪರಿಶೀಲನೆಗಳು ಇನ್ನಷ್ಟು ಹೆಚ್ಚಾಗಿರುವ ಸಾಧ್ಯತೆಯಿದೆ. ಪಾಸ್ಪೋರ್ಟ್, ವೀಸಾ, ಟ್ರಾವೆಲ್ ವಿವರಗಳನ್ನು ಜಾಗ್ರತೆಯಿಂದ ಪರಿಶೀಲಿಸುತ್ತಾರೆ. ಆದರೆ ನೀವು ಟೂರಿಸ್ಟ್ ಎಂದು ಸ್ಪಷ್ಟವಾಗಿ ಹೇಳಿದರೆ ಸಾಮಾನ್ಯವಾಗಿ ಯಾವುದೇ ತೊಂದರೆ ಇಲ್ಲದೆ ಮುಂದೆ ಹೋಗಲು ಅನುಮತಿ ನೀಡುತ್ತಾರೆ. ಅದಕ್ಕಾಗಿ ಪ್ರಯಾಣದ ಸಮಯದಲ್ಲಿ ಅಗತ್ಯ ದಾಖಲೆಗಳನ್ನು ಯಾವಾಗಲೂ ಜೊತೆಯಲ್ಲಿಟ್ಟುಕೊಳ್ಳುವುದು ಉತ್ತಮ. ಹಾಗೆಯೇ ಬಹಿರಂಗ ಸ್ಥಳಗಳಲ್ಲಿ ರಾಜಕೀಯ, ಹಳೆಯ ಯುದ್ಧಗಳ ಬಗ್ಗೆ ಅಥವಾ ಸೂಕ್ಷ್ಮ ವಿಷಯಗಳ ಬಗ್ಗೆ ಸ್ಥಳೀಯರೊಂದಿಗೆ ವಾದಕ್ಕೆ ಇಳಿಯುವುದು ಎಂದಿಗೂ ಉತ್ತಮವಲ್ಲ. ಅಂತಹ ಚರ್ಚೆಗಳು ಬಹಳ ತ್ವರಿತವಾಗಿ ಅಸೌಕರ್ಯಕ್ಕೆ ತಿರುಗುವ ಸಾಧ್ಯತೆಯಿದೆ. ಇನ್ನು ಕೆಲವು ದೂರದ ಪರ್ವತ ಪ್ರದೇಶಗಳಿಗೆ ಹೋಗಬೇಕಾದರೆ ವಿಶೇಷ ಬಾರ್ಡರ್ ಪರ್ಮಿಟ್ ಅಗತ್ಯ. ಸಾಮಾನ್ಯ ಟೂರಿಸ್ಟ್ ಅನುಮತಿಯಿಂದ ಎಲ್ಲಾ ಪ್ರದೇಶಗಳಿಗೂ ಹೋಗುವ ಅವಕಾಶವಿರುವುದಿಲ್ಲ. ಅದಕ್ಕಾಗಿ ಮುಂಚಿತವಾಗಿ ಯಾವ ಪ್ರದೇಶಗಳಿಗೆ ಅನುಮತಿ ಬೇಕು ಎಂದು ತಿಳಿದುಕೊಂಡು ಅಗತ್ಯ ಪತ್ರಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಹಾಗೆಯೇ ನಿಮ್ಮ ಪಾಸ್ಪೋರ್ಟ್ಗೆ ಕನಿಷ್ಠ 6 ತಿಂಗಳ ವ್ಯಾಲಿಡಿಟಿ ಇರಬೇಕು. ಏಕೆಂದರೆ ಚೆಕ್ ಇನ್ ಸಮಯದಲ್ಲಿ ಅಥವಾ ಭದ್ರತಾ ಪರಿಶೀಲನೆಯ ಸಮಯದಲ್ಲಿ ಅಧಿಕಾರಿಗಳು ಅದನ್ನು ಪರಿಶೀಲಿಸುವ ಸಾಧ್ಯತೆಯಿದೆ. ಆದ್ದರಿಂದ ವೀಸಾದ ಜೊತೆಗೆ ಹೋಟೆಲ್ ಬುಕಿಂಗ್ ವಿವರಗಳು, ಟ್ರಾವೆಲ್ ಇನ್ಶೂರೆನ್ಸ್, ಅಗತ್ಯ ಐಡೆಂಟಿಟಿ ದಾಖಲೆಗಳು ಎಲ್ಲವನ್ನೂ ಒಂದೇ ಸುರಕ್ಷಿತ ಸ್ಥಳದಲ್ಲಿಟ್ಟುಕೊಳ್ಳುವುದು ಉತ್ತಮ. ಇದು ನೋಡಿದಿರಲ್ಲವೇ ಚೆಚ್ನಿಯಾ ದೇಶದ ಆಸಕ್ತಿಕರ ಕಥೆ. ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ನಲ್ಲಿ ಖಂಡಿತವಾಗಿ ಹೇಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಅದೇ ರೀತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.